ಬಹುತೇಕರು ಗ್ರಹಣ ಅಂದ್ರೆ ಆತಂಕ ಪಡ್ತಾರೆ. ಇನ್ನೂ ಕೆಲವರು ಗ್ರಹಣದ ಸಮಯದಲ್ಲಿ ಏನ್ ಮಾಡಬೇಕು ಏನ್ ಮಾಡಬಾರದು ಇದ್ರ ಬಗ್ಗೆ ಚರ್ಚೆಗಳನ್ನ ಮಾಡ್ತಿದ್ದಾರೆ. ವರ್ಷದ ಕೊನೆಯ ಖಗ್ರಾಸ ಚಂದ್ರಗ್ರಹಣಕ್ಕೆ ಈಗ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಧರ್ಮಸ್ಥಳ ಆಡಳಿತ ಮಂಡಳಿ ಭಕ್ತರಿಗೆ ಏನೋ ಸೂಚನೆ ಕೊಟ್ಟಿದೆ ಅಂತೆ. ಅಲ್ಲೂ ಕೂಡ ಶ್ರೀ ಮಂಜುನಾಥನ ದರ್ಶನ ಪಡೆದುಕೊಳ್ಳೋದಕ್ಕೆ ರಾತ್ರಿ 8 ಗಂಟೆ ತನಕ ಮಾತ್ರ ಅವಕಾಶ ಇರುತ್ತೆ. ವರ್ಷದ ಕೊನೆಯ ಖಗ್ರಾಸ ಚಂದ್ರಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿರೋದ್ರಿಂದ ಯಾವ್ಯಾವ ದೇವಸ್ಥಾನಗಳಲ್ಲಿ ಯಾವ ರೀತಿಯ ಪ್ರಿಪರೇಷನ್ಗಳಾಗ್ತಾ ಇದೆಯಂತ. ರಕ್ತ ಬಣ್ಣವಾಗೋ ಚಂದಿರ ಮನುಕುಲಕ್ಕೆ ಇದರಿಂದ ಗಂಡಾಂತರ ಇದೆಯಾ ಅನ್ನೋದು ಬಹುತೇಕರ ಆತಂಕ. ಸೊ ಆತಂಕ ಪಡಬೇಡಿ, ಭಯ ಪಡಬೇಡಿ. ಆದ್ರೆ ಚಂದ್ರಗ್ರಹಣದ ಸಂದರ್ಭದಲ್ಲಿ ಏನ್ ಪಾಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಜ್ಯೋತಿಷಿಗಳು ಒಂದಷ್ಟು ನಿಯಮಗಳನ್ನ ಕೂಡ ಹೇಳ್ತಿದ್ದಾರೆ. ಆ ರೀತಿ ಪಾಲನೆ ಮಾಡಿದ್ರೆ ಸಾಕು. ಚಂದ್ರಗ್ರಹಣದ ಅಂತ್ಯಕಾಲ ಆದ ಬಳಿಕ ಶುದ್ಧೀಕರಣ ಮಾಡ್ಕೊಂಡ್ರೆ ಸಾಕು. ಮನೆ ಇರಬಹುದು ಅಥವಾ ಎಲ್ಲಾ ವಿಚಾರಗಳಲ್ಲೂ ಕೂಡ ಸೊ ಯಾವುದೇ ರೀತಿಯ ಸಮಸ್ಯೆಗಳು ಆಗೋದಿಲ್ಲ ಅಂತ ಜ್ಯೋತಿಷಿಗಳು ಹೇಳ್ತಾ ಇದ್ರೆ, ಈ ಕಡೆ ವಿಜ್ಞಾನಿಗಳ ವರ್ಷನ್ನೇ ಬೇರೆ. ಜಸ್ಟ್ ಕತ್ತಲು ಬೆಳಕಿನ ಆಟ. ಅದರಲ್ಲಿ ನೀವು ಯಾವುದೇ ರೀತಿಯ ಭಯ ಆತಂಕ ಪಡಬೇಡಿ. ಪ್ರಮುಖವಾಗಿ ಪಾಲನೆ ಮಾಡಲೇಬೇಕು. ನೀವು ಊಟ ಮಾಡಲೇಬಾರ್ದು, ಆ ಸಂದರ್ಭದಲ್ಲಿ ಉಪವಾಸ ಇರಬೇಕು, ದೇವರ ದರ್ಶನ ಪಡೆದುಕೊಳ್ಬಾರ್ದು, ಹಾಗೆ ಹೀಗೆ ಅಂತ ಅಲ್ಲ. ಜಸ್ಟ್ ಪ್ರಾಕೃತಿಕವಾಗಿ ಸಂಭವಿಸುವ ಒಂದಷ್ಟು ಬದಲಾವಣೆಗಳಿಗೆ ನಾವು ನೀವು ಸಾಕ್ಷಿ ಆಗ್ತೀವಿ ಬಿಟ್ರೆ ಇದರಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಮನುಕುಲಕ್ಕಾಗ್ಲಿ ಅಥವಾ ಸಮಾಜಕ್ಕಾಗ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಆಗೋದಿಲ್ಲ. ದಯವಿಟ್ಟು ಆ ಮೂಢನಂಬಿಕೆಯಿಂದ ಆಚೆ ಬನ್ನಿ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಬಟ್ ಸಹಜವಾಗಿ ಸಾರ್ವಜನಿಕರು ಕೆಲವರು ಜ್ಯೋತಿಷಿಗಳನ್ನ ನಂಬ್ತಾರೆ, ಇನ್ನು ಕೆಲವರು ಸೈನ್ಸ್ ಅನ್ನ ನಂಬ್ತಾರೆ. ಹಾಗಾಗಿ ಕೆಲವರು ಪಾಲನೆ ಮಾಡಬಹುದು, ಕೆಲವರು ಪಾಲನೆ ಮಾಡದೇ ಇರಬಹುದು. ಆದ್ರೆ ಇವತ್ತು ನೀವೇನಾದ್ರೂ ದೇವಸ್ಥಾನಕ್ಕೆ ಹೋಗ್ತೀರಿ, ದೇವರ ದರ್ಶನ ಪಡೆದುಕೊಳ್ತೀರಿ ಅಥವಾ ಎಲ್ಲಾದ್ರೂ ಹೋಗ್ತೀರಿ ಅಂತ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿನ ಕೂಡ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಯಾವ್ಯಾವ ದೇವಸ್ಥಾನಗಳಲ್ಲಿ ಯಾವ ರೀತಿಯ ಸಮಯ ಬದಲಾವಣೆ ಆಗಿದೆ, ಎಷ್ಟೊತ್ತಿಗೆ ಹೋದ್ರೆ ನಿಮ್ಗೆ ದೇವರ ದರ್ಶನಕ್ಕೆ ಅವಕಾಶ ಇರುತ್ತೆ, ಯಾವ ರೀತಿ ವಿಶೇಷ ಪೂಜೆ ಪುನಸ್ಕಾರಗಳು ಇರುತ್ತೆ, ಆ ಕುರಿತ ಒಂದಷ್ಟು ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ಜನರಿಗೆ ತಲುಪಿಸುವ ಕೆಲಸವನ್ನ ಕೂಡ ಮಾಡ್ತಾ ಇದೆ. ಇಫ್ ಸಪೋಸ್ ನೀವು ಗ್ರಹಣದ ಸಮಯದಲ್ಲಿ ಒಂದಷ್ಟು ನಿಯಮಗಳನ್ನ ಪಾಲನೆ ಮಾಡ್ತೀರಿ ಅಂದ್ರೆ ಏನ್ ಪಾಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಖ್ಯಾತ ಜ್ಯೋತಿಷಿಗಳು ಕೊಟ್ಟಿರುವಂತಹ ಮಾಹಿತಿ ಆಧಾರದ ಮೇಲೆ ಒಂದಷ್ಟು ನಿಯಮಗಳನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದೀವಿ. ಈ ರೀತಿ ನಿಯಮಗಳನ್ನ ಗ್ರಹಣದ ಸಂದರ್ಭದಲ್ಲಿ ನೀವು ಪಾಲನೆ ಮಾಡಬಹುದು. ಸೊ ಇನ್ನು ಕೆಲವರು ಸೈನ್ಸ್ ನಂಬ್ತೀರಿ ಅಂದ್ರೆ ಈ ನಿಯಮಗಳನ್ನ ಪಾಲನೆ ಮಾಡೋ ಹಾಗಿಲ್ಲ. ಚಂದ್ರಗ್ರಹಣ ಗೋಚಾರ ಆದಾಗ ಕೆಲವರನ್ನ ಬಹಳ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾರೆ, ಯಾವ ರೀತಿ ಈ ಪ್ರಕ್ರಿಯೆಗಳೆಲ್ಲ ಸಾಗುತ್ತೆ ಅಂತ. ಸೊ ಆ ರೀತಿ ನೋಡೋದಕ್ಕೂ ಕೂಡ ಬಹಳ ಜನ ಕಾತ್ರದಿಂದ ಕಾಯ್ತಿದ್ದೀರಿ. ಸಹಜವಾಗಿ ಜ್ಯೋತಿಷಿಗಳ ಪ್ರಕಾರ ನೋಡಿ, ಗ್ರಹಣದ ಸಂದರ್ಭದಲ್ಲಿ ಧ್ಯಾನ ಭಜನೆ ಮಾಡಬೇಕು, ಊಟ ಮಾಡಬಾರ್ದು, ಉಪವಾಸ ಇರಬೇಕು, ಚಂದ್ರದೇವನ ಮಂತ್ರ, ಮಹಾಮೃತ್ಯುಂಜಯ ಮಂತ್ರ ಈ ರೀತಿ ಪಠನೆ ಮಾಡಬೇಕು ಅಂತ ಜ್ಯೋತಿಷಿಗಳು ಹೇಳ್ತಿದ್ದಾರೆ. ಸೊ ಚಂದ್ರಗ್ರಹಣದ ಮೊದಲು ಮತ್ತು ನಂತರ ಸ್ನಾನ ಮಾಡಬೇಕು, ಅಂದ್ರೆ ಶುದ್ಧೀಕರಣ. ಆಗ್ಲೇ ಹೇಳದ್ನಲ್ಲ ನಾನು, ಸೂತಕದ ಕಾಲದ ನಂತರ ಮನೆಯನ್ನ ಗಂಗಾಜಲದಿಂದ ಶುದ್ಧೀಕರಣ ಮಾಡಬೇಕು ಅಂತ ಖ್ಯಾತ ಜ್ಯೋತಿಷಿಗಳು ಈ ರೀತಿ ನಿಯಮಗಳನ್ನ ಹೇಳ್ತಿದ್ದಾರೆ. ಯಾವ್ಯಾವ ದೇವಸ್ಥಾನಗಳಲ್ಲಿ ಯಾವ ರೀತಿಯ ಸಮಯ ಬದಲಾವಣೆ ಆಗಿದೆ, ಸಿದ್ಧತೆಗಳಾಗಿದೆ ಗ್ರಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಧರ್ಮಸ್ಥಳದಿಂದ ನೇರವಾಗಿ ಆದಿತ್ಯ ರಾವ್ ಇದ್ದಾರೆ. ಬೆಂಗಳೂರಿನ ಬನಶಂಕರಿ ದೇವಸ್ಥಾನದಿಂದ ಶಮಿ ಶೆಟ್ಟಿ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೊದಲನೇದಾಗಿ ಧರ್ಮಸ್ಥಳದ ಕಡೆ ಹೋಗ್ಬಿಡೋಣ. ಆದಿತ್ಯ ರಾವ್, ಬಹಳ ಕುತೂಹಲಕ್ಕೆ ಕಾರಣ ಆಗಿರುವಂತಹ ಕ್ಷೇತ್ರ ಅಂದ್ರೆ ಅದು ಧರ್ಮಸ್ಥಳ. ಬಟ್ ಇವತ್ತು ಗ್ರಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವರ ದರ್ಶನ ಪಡೆಯೋದಕ್ಕೆ ಎಷ್ಟೊತ್ತು ತನಕ ಅವಕಾಶ ಇರುತ್ತೆ, ನಾವು ಎಷ್ಟೊತ್ತಿಗೆ ಹೋಗ್ಬೇಕು, ಭಕ್ತಾದಿಗಳಲ್ಲಿ ಒಂದಷ್ಟು ಗೊಂದಲ ಅಂತೂ ಇದ್ದೇ ಇದೆ. ಅದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿಯನ್ನ ಕೊಡೋದಾದ್ರೆ
ಖಂಡಿತವಾಗಿ ಶ್ರುತಿ, ಈಗಾಗಲೇ ಏನು ಖಗ್ರಾಸ ಚಂದ್ರಗ್ರಹಣ ಇವತ್ತು ನಡೀಲಿಕ್ಕಿದೆ ಅಂದ್ರೆ ಸರಿಸುಮಾರು ರಾತ್ರಿ ವೇಳೆಗಳಿಗೆ ಚಂದ್ರಗ್ರಹಣ ನಡೀತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ದೇವಸ್ಥಾನಗಳಲ್ಲಿ ಒಂದು ದೇವಸ್ಥಾನದ ದರ್ಶನ ಮಾಡುವಂತಹ ಬದಲಾವಣೆಗಳು ಕೂಡ ಇವತ್ತು ಕಾಣಬಹುದು. ನಾವಿರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಕ್ಷೇತ್ರವಾದಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಸನ್ನಿಧಾನದ ಮುಂಭಾಗದಲ್ಲಿ ಇನ್ನೂ ಕೂಡ ಇವತ್ತು ಸಾಕಷ್ಟು ಬದಲಾವಣೆಗಳು ಕೂಡ ಇರುವಂತದ್ದು. ಆದ್ರೆ ಎಲ್ಲಾ ಬದಲಾವಣೆಗಳು ಇರುವಂತದ್ದು ಸಂಜೆಯ ಮೇಲೆ, ಅಂದ್ರೆ ಚಂದ್ರಗ್ರಹಣ ರಾತ್ರಿ ನಡೆಯುವ ಕಾರಣವಾಗಿ ಯಾವುದೇ ಬೆಳಿಗ್ಗೆ ಬದಲಾವಣೆಗಳಿಲ್ಲ. ದೇವಸ್ಥಾನದ ದರ್ಶನಕ್ಕೆ ಯಾವುದೇ ತೊಂದರೆಗಳಿಲ್ಲ. ಅಂದ್ರೆ ಬೆಳಗಿನ ಸಮಯದಲ್ಲಿ ಸಂಜೆಯವರೆಗೆ ಯಾವುದೇ ದೇವಸ್ಥಾನದ ದರ್ಶನಕ್ಕೆ ತೊಂದರೆ ಇಲ್ಲ, ನಿರಂತರವಾಗಿ ದರ್ಶನವನ್ನು ಕೂಡ ಮಾಡಬಹುದು. ಮತ್ತೆ ಯಾವುದೇ ಸಮಯ ಕೂಡ ಬದಲಾವಣೆ ಆಗಲ್ಲ ಅಂತ ಹೇಳುವಂತದ್ದು ಆಡಳಿತ ಮಂಡಳಿ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಈ ನೆಲೆಯಲ್ಲಿ ಇವತ್ತು ಚಂದ್ರಗ್ರಹಣದ ಕಾರಣ ಮತ್ತು ಮತ್ತೊಂದೆಡೆ ಇವತ್ತು ಆದಿತ್ಯವಾರದ ಕಾರಣ, ಅಂದ್ರೆ ಭಾನುವಾರದ ಕಾರಣ ಸಹಸ್ರಾರು ಸಂಖ್ಯೆಯಲ್ಲಿ ಧರ್ಮಸ್ಥಳ ಕ್ಷೇತ್ರಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು ಕೂಡ ಆಗಮಿಸ್ತಾರೆ. ಹಿನ್ನೆಲೆಯಲ್ಲಿ ಇವತ್ತು ಕೂಡ ಭಕ್ತರ ಸಂಖ್ಯೆ ವಿರಳವಾಗಿರುವಂತ, ಅಂದ್ರೆ ಚಂದ್ರಗ್ರಹಣದ ಕಾರಣ ಸ್ವಲ್ಪ ಮಟ್ಟಿಗೆ ಭಕ್ತರ ಸಂಖ್ಯೆ ಕಡಿಮೆ ಇದೆ. ಆ ನಿಟ್ಟಿನಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಬದಲಾವಣೆ ಆಗಲ್ಲ. ಆದ್ರೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಕೂಡ ನಡೀಲಿಕ್ಕೆ ಇರುವಂತದ್ದು ಗ್ರಹಣ ಕಾಲದಲ್ಲಿ. ಜೊತೆಗೆ ನಿರಂತರವಾಗಿ ದೇವರ ದರ್ಶನಕ್ಕೆ ಯಾವುದೇ ಮೊಡಕು ಕೂಡ, ಅಂದ್ರೆ ಯಾವುದೇ ಸಮಸ್ಯೆಗಳಿಲ್ಲ. ಬೆಳಗ್ಗಿಂದ ಸಂಜೆವರೆಗೆ ನಿರಂತರವಾಗಿ ದರ್ಶನವನ್ನು ಕೂಡ ಮಾಡಬಹುದು. ಮತ್ತು ಸಂಜೆ ವೇಳೆಗೆ ಅಂದ್ರೆ 8 ಗಂಟೆ ನಂತರ ಯಾವುದೇ ದರ್ಶನದ ವ್ಯವಸ್ಥೆ ಧರ್ಮಸ್ಥಳದಲ್ಲಿ ಇರಲ್ಲ ಅಂತ ಹೇಳುವಂತಹ ಮಾಹಿತಿಯನ್ನು ಧರ್ಮಸ್ಥಳದ ಆಡಳಿತ ಮಂಡಳಿ ಕೊಟ್ಟಿರುವಂತದ್ದು. ಅಲ್ಲಿಯವರೆಗೆ ಯಾವುದೇ ತೊಂದರೆಗಳಿಲ್ಲದೆ ಅಥವಾ ಯಾವುದೇ ದೇವಸ್ಥಾನದ ದರ್ಶನಕ್ಕೆ ತೊಂದರೆ, ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ ತೊಂದರೆ ಇಲ್ಲದೆ ನಿರಂತರವಾಗಿ ದರ್ಶನಗಳು ಕೂಡ ಆಗುತ್ತೆ. ಮತ್ತು ವಿಶೇಷ ಪೂಜೆಗಳು ಕೂಡ ಸಲ್ಲಿಕೆ ಆಗುತ್ತೆ. ಅಂದ್ರೆ ಮುಖ್ಯವಾಗಿ ಗ್ರಹಣ ಕಾಲ ಇವತ್ತು ರಾತ್ರಿ ಇದ್ದ ಕಾರಣ ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಬರ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕ್ಷೇತ್ರದಲ್ಲಿ ಬೆಳಿಗ್ಗೆ ಸಮಯದಲ್ಲಿ, ಅಂದ್ರೆ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 8 ಗಂಟೆವರೆಗೆ ಯಾವುದೇ ದರ್ಶನಕ್ಕೆ ತೊಂದರೆ ಇಲ್ಲ. ಆ ಬಳಿಕ 8 ಗಂಟೆ ನಂತರವಾಗಿ ಯಾವುದೇ ದರ್ಶನಕ್ಕೆ ಅವಕಾಶ ಕೂಡ ಇರಲ್ಲ. ಆ ಬಳಿಕ ನಾಳೆ ಚಂದ್ರಗ್ರಹಣ ಆದ ಮೇಲೆ ನಾಳೆ ಬೆಳಿಗ್ಗೆ ಶುದ್ಧೀಕರಣದ ಕೆಲಸ ಕಾರ್ಯಗಳು ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಆಗ್ಲಿಕ್ಕಿರುವಂತದ್ದು ಶ್ರುತಿ.